ಇರತಕ್ಕಂತಹ ನಮ್ಮ ನೆಚ್ಚಿನ ಆಶ್ರಮವಾಸಿಗಳೇ, ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳೇ, ಮಿತ್ರರೇ, ಮಾಧ್ಯಮ ಮಿತ್ರರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರು ಹಾಸನದ ಅತ್ಯಂತ ಜನನುರಾಗಿ ವೈದ್ಯರಾಗಿದ್ದರು. ಅತ್ಯಂತ ಸರಳರು, ಸಜ್ಜನರು, ನಿಜವಾದ ಅರ್ಥದಲ್ಲಿ ಸಮಾಜ ಸೇವಕರು ಮತ್ತು ಸಮಾಜ ಸುಧಾರಕರಾಗಿದ್ದರು. 1950 ಡಾಕ್ಟರ್ ರಾಮಕೃಷ್ಣ ಹೆಬ್ಬಾರ್ ಮತ್ತು ಸತ್ಯಭಾಮ ದಂಪತಿಗಳ ಸುಪುತ್ರರಾಗಿ ಸೋಮೇಶ್ವರದಲ್ಲಿ ಕಟ್ಟಾಯದಲ್ಲಿ ನಡೆಯಿತು. ಅಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿ ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜು ಅಂತ ಪರಿಗಣಿಸಿದಂತಹ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಅವರು MBBS ಪದವಿಯನ್ನು ಪಡೆದರು. ನಮಗೆಲ್ಲ ಗೊತ್ತಿರೋ ಹಾಗೆ ಆ ಕಾಲದಲ್ಲಿ ಪದವಿ ಪಡೆದರು ಅಂತಂದರೆ ಯಾವುದೇ ನಗರದಲ್ಲಿ ಖಾಸಗಿ ವೃತ್ತಿ ಅಥವಾ ವೈದ್ಯ ವೃತ್ತಿ ಮಾಡ್ತಾ ಯಥೇಚ್ಛವಾಗಿ ಹಣ ಸಂಪಾದನೆ ಮಾಡಬಹುದಿತ್ತು. ಆದರೆ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರು ಅದೆಲ್ಲವನ್ನು ತ್ಯಜಿಸಿ ಹಾಸನದ ಹಳ್ಳಿಗಾಡಿಗೆ ಸೇವೆಗಾಗಿ ತಮ್ಮನ್ನು ಮುಡಿಪಾಗಿಟ್ಟರು. ಪ್ರಾರಂಭದಲ್ಲಿ ಸರ್ಕಾರಿ ಸೇವೆಗೆ ಸೇರಿದಂತಹ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರು ನಂತರ ಸರ್ಕಾರಿ ಸೇವೆ ಅಷ್ಟಾಗಿ ಅವ್ರಿಗೆ ಬರಲಿಲ್ಲ. ಅವರು ಖಾಸಗಿ ವೃತ್ತಿಯನ್ನು ಪ್ರಾರಂಭಿಸಿದರು. ಖಾಸಗಿ ವೃತ್ತಿ ಪ್ರಾರಂಭಿಸಿದ ಮಾತ್ರಕ್ಕೆ ನಾವೆಲ್ಲ ಅನ್ಕೊಂತೀವಿ ಬಹುಶಃ ದುಡ್ಡು ಜಾಸ್ತಿ ದುಡಿಬೇಕು ಅನ್ಸುತ್ತೇನೆ ಅವ್ರಿಗೆ ಅಂತ. ಆದರೆ ಆ ಥರ ಅಲ್ಲ. ಅವರು ಹಣ ಕೊಟ್ಟವ್ರಿಗೆ, ಹಣ ಕೊಡದೇ ಇದ್ದವ್ರಿಗೆ ಎಲ್ಲರಿಗೂ ಸಮಾನ ರೀತಿಯ ಚಿಕಿತ್ಸೆ, ಸಮಾನ ರೀತಿಯ ಗೌರವ ಕೊಟ್ಕೊಂಡೇ ಬೆಳೆದವರು. ಎಷ್ಟೋ ಸಲ ಬಂದಿದ್ದಂತಹ ರೋಗಿಗಳು ಬಡವರಿದ್ದಾಗ ಅವ್ರ ಹತ್ರ ಶುಲ್ಕ ವಸೂಲಿ ಮಾಡೋದ್ರಲ್ಲಿ ಇವರೇ ಅವ್ರಿಗೆ ಬಸ್ ಚಾರ್ಜ್ ಕೊಟ್ಟು ತಿಂಡಿಗೆ ದುಡ್ಡು ಕೊಟ್ಟು ಮನೆಗೆ ಕಳಿಸಿರ್ತಕ್ಕಂಥ ನಿದರ್ಶನಗಳು ಹಲವಾರು ಉಂಟು. ಆ ರೀತಿಯಾಗಿ ಬಡವ ಬಲ್ಲಿದರ ಸೇವೆ ಮಾಡ್ತಾ ಅವರು ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಅವರು ಬಹಳ ಸೂಕ್ಷ್ಮ ಮನಸ್ಸಿನವರು. ಜೊತೆಗೆ ಸಮಾಜದ ಅನೇಕ ಸಮಸ್ಯೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರು. ಆಗ ಅವ್ರಿಗೆ ಅನ್ನಿಸ್ತು, ನಾನು ಕೇವಲ ದೇಹದ ವೈದ್ಯನಾದರೆ ಬಹುಶಃ ನನಗೆ ತೃಪ್ತಿ ಇರಲ್ಲ, ಈ ಸಮಾಜದ ಅನೇಕ ವ್ಯಾಧಿಗಳಿಗೂ ಕೂಡ ನಾನು ಎಷ್ಟು ಸಾಧ್ಯವೋ ಅಷ್ಟು ಚಿಕಿತ್ಸೆ ಕೊಡಬೇಕಾಗ್ಬೋದು ಅಂತ ಅನಿಸಿ ಸ್ಥಿತಿಗೆ ಒಗ್ಗಿಕೊಳ್ತಕ್ಕಂತಹ ಅನೇಕ ಸಮಾನ ಮನಸ್ಕರ ತಮಗೆಲ್ಲ ಗೊತ್ತಿದೆ. ಮೊದಲನೇದಾಗಿ ಅವರು ಪ್ರಾರಂಭ ಮಾಡಿದ್ದು ಜನಕಲ್ಯಾಣ ರಿಸರ್ಚ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಅಂತ. ಅನೇಕ ಧ್ಯೇಯೋದ್ದೇಶಗಳನ್ನು ಹೊಂದಿದಂತಹ ಈ ಟ್ರಸ್ಟು ನಂತರದಲ್ಲಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರಿಗೆ ಸಹಕಾರಿ ತತ್ವದಲ್ಲಿ ಮತ್ತು ಸಹಕಾರಿ ಸಂಘಟನೆಗಳಲ್ಲಿ ಅತೀವ ವಿಶ್ವಾಸ ಇತ್ತು. ಹಾಗಾಗಿ ಸಹಕಾರಿ ಕ್ಷೇತ್ರದಲ್ಲಿ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಅನ್ನೋ ಒಂದು ಆಸ್ಪತ್ರೆಯನ್ನು ಪ್ರಾರಂಭಿಸಿದ್ರು. ನಿಮಗೆಲ್ಲ ಗೊತ್ತಿದೆ, 500 ರೂಪಾಯಿ ಶೇರ್ ಕಲೆಕ್ಟ್ ಮಾಡಿಕೊಂಡು ಸಾವಿರಾರು ಜನಗಳಿಂದ ಹಣ ಕಲೆಕ್ಟ್ ಮಾಡಿಕೊಂಡು ಒಂದು ಆಸ್ಪತ್ರೆ ಪ್ರಾರಂಭ ಮಾಡೋದು ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು. ಸ್ವಂತದಾದರೆ ಸಾಲ ಫಲ ಮಾಡಿ ಒಂದು ಆಸ್ಪತ್ರೆ ಮಾಡಿಬಿಡ್ಬೋದೇನೋ, ಆದರೆ ಸಾವಿರಾರು ಜನಗಳಿಂದ 500 ರೂಪಾಯಿ ಕಲೆಕ್ಟ್ ಮಾಡಿ ಒಂದು ದೊಡ್ಡ ಆಸ್ಪತ್ರೆ ನಿರ್ಮಾಣ ಮಾಡೋದು ಸುಲಭ ಅಲ್ಲ. ಆದರೆ ಡಾಕ್ಟರ್ ಹೆಬ್ಬಾರ್ ಅವರ ಛಲ, ಅವರ ದೂರದೃಷ್ಟಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಹಾಸನ ಜನತೆಗೆ, ಬಡ ಜನತೆಗೆ ವಿಶೇಷವಾಗಿ ಸುಲಭ ದರದಲ್ಲಿ ಒಳ್ಳೆಯ ಚಿಕಿತ್ಸಾ ಸೌಲಭ್ಯಗಳು ಸಿಗಬೇಕು ಅನ್ನೋ ದೃಷ್ಟಿಯಿಂದ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಪ್ರಾರಂಭ ಮಾಡಿದರು. ಇವತ್ತಿಗೂ 40-50 ವರ್ಷ ಆಗಿದೆ. ಅತ್ಯಂತ ಪ್ರತಿಷ್ಠಿತ ಆಸ್ಪತ್ರೆಯಾಗಿ ಅದು ಈಗಲೂ ಮಾರ್ಪಟ್ಟಿದೆ. ನಂತರ ಅವರು ಜನಕಲ್ಯಾಣ ಸಿಟಿ ಸ್ಕ್ಯಾನ್ ಸೆಂಟರ್ ಪ್ರಾರಂಭ ಮಾಡಿದರು 2000 ಇಸ್ವಿನಲ್ಲಿ. ಹಾಸನ ಮತ್ತು ಸುತ್ತಮುತ್ತಲ 5-6 ಜಿಲ್ಲೆಗಳಲ್ಲಿ ಇದು ಮೊದಲ ಸಿಟಿ ಸ್ಕ್ಯಾನ್ ಸೆಂಟರ್ ಆಯಿತು. ಅದ ನಂತರ ನಿಮಗೆ ಗೊತ್ತಿದೆ, ಪ್ರತಿ ರೋಡಲ್ಲೂ ಕೂಡ ಸಿಟಿ ಸ್ಕ್ಯಾನ್ ಸೆಂಟರ್ ಸ್ಟಾರ್ಟ್ ಆಗಿದ್ದಾವೆ. ನಂತರದಲ್ಲಿ ಕಾಮಧೇನು ಸಹಕಾರಿ ವಿದ್ಯಾಶ್ರಮ ಯಾವ ಕಾರ್ಯಕ್ರಮವನ್ನು ನಾವಿವತ್ತು ಇಲ್ಲಿ ಹಮ್ಮಿಕೊಂಡಿದ್ದೀವಿ, ಈ ಸಂಸ್ಥೆ ಕಾಮಧೇನು ಸಹಕಾರಿ ವೃದ್ಧಾಶ್ರಮ ಪ್ರಾರಂಭ ಮಾಡಿದ್ರು. ಹೆತ್ತ ಮಕ್ಕಳಿದ್ದಲೇ ಪರಿತ್ಯಕ್ತರಾಗಿ ಅಥವಾ ಹೆತ್ತ ಮಕ್ಕಳಿಗೆ ಹೊರೆಯಾಗದೆ ಬದುಕಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡಂತಹ
ಸ್ವಾಭಿಮಾನಿ ವಯೋವೃದ್ಧರುಗಳಿಗೆ ಒಂದು ಸೂರು ನೀಡಬೇಕು ಅಂತ ಹೇಳಿ ಇಲ್ಲಿ ಈ ಥರ ಒಂದು ಅದ್ಭುತವಾದಂಥ ವ್ಯವಸ್ಥೆ ಮಾಡಿ ಉಚಿತವಾಗಿ ಮಾತ್ರ ಅಲ್ಲ, ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿ ಸ್ವಾಭಿಮಾನದಿಂದ ಬದುಕೋ ರೀತಿಯಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ರು. ಅದೇ ರೀತಿ ಹೆತ್ತ ತಾಯಿಯಿಂದಲೇ ಪರಿತ್ಯಕ್ತರಾಗಿ ಅಥವಾ ಬೀದಿಗೆ ಬಿಸಾಡಲಾಗಿ ಅಥವಾ ಕಸದ ಬುಟ್ಟಿಗೆ ಬಿಸಾಡ್ತಾ ಇದ್ದಂತಹ ಅನಾಥ ಶಿಶುಗಳಿಗೆ ಆಶ್ರಯ ಕೊಡೋದಕ್ಕೆ ಇದೇ ಆವರಣದಲ್ಲಿ ಅವರು ನಂದಗೋಕುಲ ಶಿಶು ಕೇಂದ್ರವನ್ನು ಪ್ರಾರಂಭ ಮಾಡಿದರು. ಆ ನಂದಗೋಕುಲ ಶಿಶು ಕೇಂದ್ರವನ್ನು ಕೊನೆಗೆ ದತ್ತು ಕೇಂದ್ರವನ್ನಾಗಿ ನೋಂದಾಯಿತರು ಕೂಡ ಮಾಡಿದರು. ನಂತರದಲ್ಲಿ ನಮ್ಮ ಹಾಸನ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ತಾವೆಲ್ಲ ನೋಡಿದ್ದೀರಿ, ಧರ್ಮಛತ್ರ, ಸುಮಾರು 100 ಜನ ರೋಗಿಗಳ ಜೊತೆಗೆ ಬಂದಂತಹ ವ್ಯಕ್ತಿಗಳಿಗೆ ಉಳಿದುಕೊಳ್ಳೋದಕ್ಕೆ 100 ಜನರಿಗೆ ಅವಕಾಶ ಇರತಕ್ಕಂತಹ ಒಂದು ವ್ಯವಸ್ಥೆ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಾಲದಲ್ಲಿ ಅವರು ಪ್ರಾರಂಭ ಮಾಡಿದರು. ಇಷ್ಟು ಸಾಲದು ಅಂತ ಹೇಳ್ಬಿಟ್ಟು ಅವರು ಪ್ರಾಣಿಗಳಿಗೂ ಸಹ ಅನುಕಂಪ ತೋರಿಸ್ತಾ ಇದ್ರು. ಅವರು ಪ್ರಾಣಿ ದಯಾ ನಿವಾರಣಾ ಸಂಘ ಅಂತ ಹೇಳ್ಬಿಟ್ಟು 2001ನೇ ಇಸ್ವಿನಲ್ಲಿ ಹಾಸನದಲ್ಲಿ ಮೊದಲ ಬಾರಿಗೆ ಪ್ರಾರಂಭಿಸಿ ಗೋಶಾಲೆ ಪ್ರಾರಂಭ ಮಾಡಿದರು. ಬೀಡಾಡಿ ದನಗಳಿಗೆ ಲಸಿಕೆ ಹಾಕಿಸ್ತಕ್ಕಂತಹ ಅನೇಕ ಕಾರ್ಯಕ್ರಮಗಳನ್ನ ಅವರು ಮಾಡಿದರು. ಹೀಗೆ ಸಮಾಜದಲ್ಲಿ ಪ್ರಸ್ತುತ ಕಂಡು ಬರ್ತಾ ಇದ್ದಂತಹ ಬಹುತೇಕ ಎಲ್ಲ ಸಮಸ್ಯೆಗಳಿಗೆ ಅವರು ಸ್ಪಂದಿಸಿ ಪರಿಹಾರ ನೀಡೋದಕ್ಕೆ ಆದಷ್ಟು ಪ್ರಯತ್ನ ಪಟ್ಟರು. ಬಂಧುಗಳೇ, ಡಾಕ್ಟರ್ ಹೆಬ್ಬಾರ್ರವರ